ನೀವೆಷ್ಟು ಭಕ್ತಿ ಮಾಡ್ತಾಯಿದ್ದೀರ, ನೀವೇನು ಪಾಪ ಮಾಡಿದ್ರಿ, ನೀವೇನು ತಪ್ಪು ಮಾಡಿದ್ರಿ, ನೀವೇನು ಕರೆಕ್ಟಾಗಿ ಮಾಡಿಲ್ಲ, ಇದೆಲ್ಲ ಮೈಂಡಿಗೆ ಬರ್ತಾಯಿದ್ರೆ ಶೈತಾನೆ ಇದನ್ನೆಲ್ಲ ಹೇಳಿ ಹೇಳಿ ಇಷ್ಟು ದಿನ ಯಾಮಾರಿಸ್ತಾ ಇದೆ. ಇನ್ನು ಇದರಿಂದ ನಾನು ಅನುಭವಿಸ್ತಾ ಇಲ್ಲ. ದೇವರು ಡಿಸೈಡ್ ಮಾಡಿರೋದೇ ಅವರ ಮಹಿಮೆ ನನ್ನ ದೇಹದಲ್ಲಿ ಪ್ರಕಟವಾಗೋಕ್ಕೋಸ್ಕರ. ಆದ್ದರಿಂದ ಅವರ ಮಹಿಮೆಯನ್ನು ಇವತ್ತು ಅನುಭವಿಸ್ತೀನಿ ಅಂತ ಅವ್ರನ್ನ ಡಿಸೈಡ್ ಮಾಡ್ಕೊಳ್ಳಿ. ಅವರ ಮಹಿಮೆಯನ್ನು ನಿಮ್ಮಲ್ಲಿ ಪ್ರಕಟಿಸೋದಕ್ಕೋಸ್ಕರ ನಿಮಗೊಂದು ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ನೀವು ಆಲ್ರೆಡಿ ಕ್ವಾಲಿಫೈ ಆಗಿದ್ದೀರಾ. ಕ್ರಿಸ್ತನಲ್ಲಿ ಕ್ವಾಲಿಫೈ ಆಗಿರೋದ್ರಿಂದ ಯೇಸು ಕ್ರಿಸ್ತನ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗಲೇಬೇಕು. ಆದ್ದರಿಂದ ಇವತ್ತು ನೀವು ಒಬ್ಬರು ಕೂಡ ಸಾಧನ ಹೋಗೋದಿಲ್ಲ. ಐ ಆಮ್ ಟೆಲಿಂಗ್ ಯು ಅನ್ಯೂಶುವಲ್ ಮಿರಕಲ್ಸ್. ನಾನು ಹೇಳ್ತಾ ಇದ್ದೀನಿ, ಮನೆ ಹುಡ್ಕೊಂಡು ಬಂದು ಹಣ ಕೊಡ್ತಾರೆ, ಸೂಪರ್ ನ್ಯಾಚುರಲ್ ಆಗಿ ಸಾಲಗಳು ತೀರುತ್ತೆ. ನಾನು ಹೇಳ್ತಾ ಇದ್ದೀನಿ, ಆ ಪರಿಚಯನೇ ಇಲ್ಲ, ಯಾರು ಯಾವಾಗಲೂ ನೋಡಿರ್ತೀರ, ಸುಮ್ಮನೆ ಬಂದು ನಿಮ್ಮ ಹತ್ರ ದೇವರು ಇದು ಹೇಳಿದ್ರು ಅಂತ ಮಾಡ್ತಾರೆ. ನೀವು ಯಾವುದೋ ಮಾಡಬೇಕಾಗಿರುವ ಕಾರ್ಯಗಳು ಇನ್ನೊಬ್ಬರ ಮೂಲಕ ದೇವರು ನೆರವೇರಿಸ್ತಾರೆ. I'm telling you, you will witness this in the name of Jesus.